ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುರಕ್ಷಾ ಡೈರೀಸ್. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾನೇನೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಪ್ರೀವಿಯಸ್ ವ್ಲಾಗಲ್ಲಿ ನಾನು ಹೇಳ್ದಂಗೆ ಸೊ ಈ ಒಂದು ಹೋಟ್ಲಲ್ಲಿ ನಾವು ಸ್ಟೇ ಆಗಿದ್ವಿ, ದ ಹೋಟೆಲ್ ರಾಮಾಯಣ ಅಂತ. ಸೊ ನಾವು ಬೆಳಿಗ್ಗೆ ಲ್ಯಾಂಡ್ ಆಗಿ ನಾವು ಹೋಟೆಲ್ಗೆ ರೀಚ್ ಆದಮೇಲೆ ನಮ್ಮ ಚೆಕ್ಕಿನ್ ಇದ್ದಿದ್ದು 12 o'clock 2 o'clock ಮೇಲೇನೋ ಇದ್ದಿದ್ದು ನಮಗೆ. ಸೊ ಹಂಗಾಗಿ ನಾವು ಬ್ರೇಕ್ಫಾಸ್ಟ್ನ ಅಲ್ಲೇ ಫ್ರೆಶ್ ಅಪ್ ಆಗಿಬಿಟ್ಟು ಒಂದು ರೆಸ್ಟೋರೆಂಟ್ ಥರ ಇತ್ತು ಅಲ್ಲಿ ಅವ್ರದ್ದೇ. ನಮಗೆ ಇದು ಕಾಂಪ್ಲಿಮೆಂಟ್ರಿ ಕೂಡ ಇರುತ್ತೆ, ಬಟ್ ಅವತ್ತಿನ ದಿನಕ್ಕೆ ಇರಲಿಲ್ಲ. ಬಟ್ ಸ್ಟಿಲ್ ನಾವು ಅದಕ್ಕೆ ಪೇ ಮಾಡಿ ಅಲ್ಲೇ ನಾವು ಬ್ರೇಕ್ಫಾಸ್ಟ್ನ ಮಾಡ್ಕೊಂಡ್ವಿ. ಸೊ ಅದಕ್ಕೆ ಬ್ರೇಕ್ಫಾಸ್ಟ್ಗೆ ಫ್ರೂಟ್ಸು, ಸ್ಯಾಂಡ್ವಿಚ್ಚು, ಇಡ್ಲಿ ಸಾಂಬಾರು, 2 ಥರ ಚಟ್ನಿ, ನಗ್ಗೆಟ್ಸು, ಆಮೇಲಿಂದ ವೆಜ್ಜಸ್ಸು, ಪರಾಟ, ಒಂದು ಪಾಯಸ ಇತ್ತು, ಜಾಮೂನ್ ಇತ್ತು ಆ್ಯಂಡ್ ಜ್ಯೂಸು ಈ ಥರ ಎಲ್ಲ ಇತ್ತು. ಸೊ ಇದು ನಾವು ರೂಮ್ ಸ್ಟೇ ಆಗಿದ್ದಂಥದ್ದು ಎಲ್ಲರಿಗೂ ಇತ್ತು. ಸೊ 2 ಮೆಂಬರ್ಸ್ ಒಂದು ರೂಮ್ ಥರ ಇದ್ವಿ. ಟೋಟಲ್ ನಾವು ಹೋಗಿದ್ದು 10 ಮೆಂಬರ್ಸು. ಸೊ 2 ಮೆಂಬರ್ಸು ಒಂದು ರೂಮ್ ಥರ ಮಾಡಿದ್ದು. ಸೊ ಇಲ್ಲಿ ನಾನು ಮತ್ತು ಮಮ್ಮಿ ಸ್ಟೇ ಆಗಿದ್ವಿ ಈ ರೂಮಲ್ಲಿ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ರೂಮು. ನಮಗೆ ಕಟ್ಲರಿ ಥರ ಎಲ್ಲ ಲೈಕ್ ಕಾಫಿ ಬಾರ್ ಯೂನಿಟ್ ಥರನೂ ಎಲ್ಲ ಇಟ್ಟಿದ್ರು. ಆ್ಯಂಡ್ ವಾಶ್ರೂಮ್ಸ್ ಕೂಡ ತುಂಬ ಕ್ಲೀನ್ ಆ್ಯಂಡ್ ನೀಟಾಗಿತ್ತು. ಆ್ಯಂಡ್ ಟಾಯ್ಲೆಟ್ರಿ ಕಿಟ್ಗಳು ಸಹ ಕೊಟ್ಟಿದ್ರು. ಆ್ಯಂಡ್ ಶ್ಯಾಂಪು, ಕಂಡೀಷ್ನರು, ಬಾಡಿ ವಾಶು ಪ್ರತಿಯೊಂದು ಚೆನ್ನಾಗಿತ್ತು. ಆ್ಯಂಡ್ ನಾನು ಹೇಳಿದ್ನಲ್ಲ, ಒಂದು ಫ್ರಿಡ್ಜ್ ಕೂಡ ಕೊಟ್ಟಿದ್ರು. ಆ್ಯಂಡ್ ಕಾಫಿ ಬಾರ್ ಯೂನಿಟ್ ಥರನೂ ಕೊಟ್ಟಿದ್ರು ಇಲ್ಲಿ. ಸೊ ಆ್ಯಂಡ್ ಕಬೋರ್ಡ್ಸ್ಗಳು ಕೂಡ ಇತ್ತು, ಆಟೋ ಸೆನ್ಸರ್ ಲೈಟ್ಸ್ ಇರೋ ಹಾಗೆ. ಆ್ಯಂಡ್ ಒಂದು ಫುಲ್ ಲೆಂತ್ ಮಿರರ್ ಕೂಡ ಇತ್ತು. ತುಂಬಾ ಚೆನ್ನಾಗಿತ್ತು ರೂಮು. ಸ್ಟಾರ್ ಹೋಟೆಲ್ ಅಂತ ನಾವು ಏನು ಬುಕ್ ಮಾಡ್ಕೊಂಡಿದ್ವಿ ಅದ್ರ ತಕ್ಕಂಗೆ ಕರೆಕ್ಟಾಗಿತ್ತು. ಅಲ್ಲಿ ರೂಮ್ಸ್ಗಳೆಲ್ಲ ಸ್ವಲ್ಪ ಅಯೋಧ್ಯದಲ್ಲಿ ಕಮ್ಮಿ ಸಿಗ್ತಾ ಇದೆ, ಜಾಸ್ತಿ ಇಲ್ಲ, ಬಿಕಾಸ್ ಇನ್ನು ಈಗ ಡೆವಲಪ್ ಆಗ್ತಿರೋ ರೀಸನ್ಗೆ. ಬಟ್ ನಾವು ಬುಕ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ಪ್ರೈಸಿಂಗ್ ಎಲ್ಲ ನನಗೆ ಅಷ್ಟು ಕ್ಲಾರಿಟಿಯಾಗಿ ಗೊತ್ತಿಲ್ಲ, ಯಾಕೆ ಅಂತಂದರೆ ಎಲ್ಲ ಅಂಕಲ್ಲು ಮತ್ತು ಆಂಟಿ ಅವರು ನಮ್ಮ ಅಕ್ಕ ಆ ಥರ ನೋಡ್ಕೊಂಡಿದ್ರು. ಸೊ ನಾವು ಇದು ಮಾಡಿರಲಿಲ್ಲ. ಸೊ ಒಂದೇ ಫ್ಲೋರಲ್ಲೇ ನಮಗೆಲ್ಲಾರ್ದು ರೂಮ್ ಸಿಕ್ಕಿತ್ತು. ಸಂಕಿರಣಿಗೆ ನಾವೆಲ್ಲ ಹೋಗ್ತಾ ಇದ್ದೀವಿ, ಅಯೋಧ್ಯ ರಾಮ ಮಂದಿರ್ಗೆ ಹೋಗ್ತಾ ಇದ್ದೀವಿ. ಈಗ ಅಲ್ಲಿ ಫೋನ್ಸ್ ಏನೂ ಅಲೋ ಇರಲ್ಲ, ಬಟ್ ಸ್ಟಿಲ್ ಹೋಗ್ತಾ ಇದ್ದೀವಿ ಅಂತ ಹಿಂಗೆ ಎಲ್ಲರೂ ರೆಡಿ ಆಗಿದ್ದೀವಿ, ಹೋಗ್ತಾ ಇದ್ದೀವಿ ಅಷ್ಟೇ. ಅಲ್ಲಿ ಹೋದ್ಮೇಲೆ ಏನು ಕ್ಯಾಪ್ಚರ್ ಮಾಡ್ಕೋಬೇಕು ಅದನ್ನು ಕ್ಯಾಪ್ಚರ್ ಮಾಡಿ ಹಾಕೋದಷ್ಟೇ. ಸೊ ಬ್ರೇಕ್ಫಾಸ್ಟ್ ಆಗಿ ರೂಮಿಗೆ ಬಂದಮೇಲಿಂದ ನಾವು ಎಲ್ಲರೂ 1 hour ನ್ಯಾಪ್ ತೊಗೊಂಡು ರೆಸ್ಟ್ ಮಾಡ್ಕೊಂಡ್ವಿ. ಬಿಕಾಸ್ ನಾವು ಮಿಡ್ ನೈಟಲ್ಲಿ ಜರ್ನಿ ಮಾಡಿದ್ರಿಂದ ಎಲ್ಲರಿಗೂ ಸ್ಲೀಪ್ ಪ್ಯಾಟರ್ನ್ ಚೇಂಜ್ ಆಗಿರುತ್ತೆ ಅಂತ. ಸೊ ರೆಸ್ಟ್ ಮಾಡಿದ್ಮೇಲಿಂದ ನಾವು ದೇವಸ್ಥಾನದ ಕಡೆಗೆ, ಅಂದರೆ ಅಯೋಧ್ಯ ರಾಮ ಮಂದಿರ ಕಡೆಗೆ ನಾವು ಹೊರಟ್ವಿ, ನಾವು ರೆಡಿಯಾಗಿ. ಸೊ ಹೊರಡಬೇಕಾದ್ರೆ ಅಕ್ಕಪಕ್ಕ ರೋಡು ಎಲ್ಲ ನೋಡೋದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಅನ್ನಿಸ್ತಿತ್ತು. ಬಿಕಾಸ್ ನಮ್ಮ ಸೌತ್ ಸೈಡಲ್ಲಿ ತುಂಬ ಡಿಫ್ರೆಂಟ್ ಆಗಿರುತ್ತೆ ನೋಡಲಿಕ್ಕೆ. ಆಟೋ ಆಗಿರ್ಬೋದು, ಅಲ್ಲಿ ಒಂದು ಮನೆಗಳಾಗಿರ್ಬೋದು, ಪ್ರತಿಯೊಂದು ಡಿಫ್ರೆಂಟ್ ಆಗಿರುತ್ತೆ. ಸೊ ಇದ್ರ ಜೊತೆಗೆ ನಮ್ಮದು ಹೋಟೆಲ್ ಏನಿತ್ತು ಸ್ವಲ್ಪ ಔಟ್ಸ್ಕರ್ಟ್ಸಲ್ಲಿತ್ತು, ಸಿಟಿ ಮಧ್ಯದಲ್ಲಿ ಇರಲಿಲ್ಲ ನಮ್ಮದು. ಅಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಈಗ ಆಗ್ತಿರೋದ್ರಿಂದ ಅಷ್ಟೊಂದು ರೂಮ್ಸು, ಹೋಟೆಲ್ಸ್ಗಳೆಲ್ಲ ಫೆಸಿಲಿಟಿ ಅಷ್ಟೊಂದೆಲ್ಲ ತುಂಬ ಕಮ್ಮಿ ಇದೆ. ಆ್ಯಂಡ್ ಇದ್ರ ಬಗ್ಗೆ ಏನೇನೋ ಸ್ವಲ್ಪ ಕತೆಗಳೆಲ್ಲ ಹೇಳ್ತಾಯಿದ್ರು ನಮ್ಮ ಅಜ್ಜಿನೂ ಕೂಡ. ಮುಂಚೆ ಎಲ್ಲಿ ಪೂಜೆ ಆಗ್ತಿತ್ತು ಏನು ಅನ್ನೋದೆಲ್ಲ ನಮಗೆ ಹೇಳ್ತಾಯಿದ್ರು. ಆ್ಯಂಡ್ ಅವ್ರದ್ದು ನಾರ್ತ್ ಇಂಡಿಯಾ ಟ್ರಿಪ್ದೆಲ್ಲ ಏನೇನಿರುತ್ತೆ ಎಕ್ಸ್ಪೀರಿಯನ್ಸ್ ಅದನ್ನೆಲ್ಲ ಹೇಳ್ತಾಯಿದ್ರು. ಸೊ ಡಿಫ್ರೆನ್ಸ್ ಹೇಗೆ ಗೊತ್ತಾಗ್ತಿತ್ತು ನಮಗೆ ಅಂದರೆ, ನಾರ್ಮಲ್ ಸ್ಟ್ರೀಟಲ್ಲಿ ಹೋದಾಗ ನಿಯರ್ ಟು ಟೆಂಪಲ್ ಇನ್ನೂ ಹೋಗೇ ಇರಲಿಲ್ಲ. ಅವಾಗ ನಾರ್ಮಲಾಗಿ ಈ ಥರ ರೋಡ್ಸ್ ಡಿವೈಡರ್ಸ್ ಹತ್ರ ಇರ್ತಿತ್ತು. ಆ್ಯಂಡ್ ನಾರ್ಮಲ್ ನಾವು ಇಲ್ಲೇ ಹೇಗೆ ನೋಡ್ತೀವಿ ಲೈಟ್ಸು ಆ ಥರ ಎಲ್ಲ. ಬಟ್ ಒನ್ಸ್ ನಾವು ಟೆಂಪಲ್ ನಿಯರ್ ಹತ್ರ ಹೋಗ್ತಿದ್ದೀವಿ ಅಂತ ಅನ್ನಿಸ್ದಾಗ ನಮ್ಗೆ ಹೇಗೆ ಫೀಲ್ ಆಗ್ತಿತ್ತು ಅಂದರೆ, ಲೈಟ್ಸ್ ಎಲ್ಲದರಲ್ಲೂ ಬಲ್ಪ್ ಪ್ರತಿಯೊಂದು ಕೂಡ ಒಂದು ಡಿಫ್ರೆಂಟ್ ಆಗಿರ್ತಿತ್ತು. ಅದ್ರ ಜೊತೆಗೆ ನಾವು ಒಂದು ಬಗ್ಗಿನ ನಮಗೆ ಅಂತಲೇ ಬುಕ್ ಮಾಡ್ಕೊಂಡಿದ್ವಿ. ಸೊ ಅದಕ್ಕೆ ಅಂತ ಅಲ್ಲೊಂದು ಪಾರ್ಕಿಂಗ್ ಲಾಟ್ ಇರುತ್ತೆ, ಅಲ್ಲಿಗೆ ಬಂದು ವೆಯ್ಟ್ ಮಾಡ್ತಿದ್ವಿ. ಆ್ಯಂಡ್ ಇಲ್ಲಿ ಮಂಗಗಳು ಕೂಡ ಡಿಫ್ರೆಂಟ್ ಆಗಿರ್ತವೆ. ಬಾಲ ಚಿಕ್ಕ ಇರುತ್ತೆ, ಸುಟ್ಟು ಮೂತಿ ಇರೋ ಥರ ಮಂಗ ಇರ್ತವೆ ಇಲ್ಲಿ. ಆ್ಯಂಡ್ ಈ ಒಂದು ಮರದಲ್ಲಿ ಎಲ್ಲ ಹಿಂಗೆ ಬುಟ್ಟಿಗಳ ಥರ ನೇತಾಕಿದ್ರು. ಏನಪ್ಪ ಅದು ಅಂತ ನೋಡಿದ್ರೆ ಅದು ಒಂದು ಡೆಕೋರೇಷನ್ ಥರ ಅವ್ರು ಮಾಡಿದ್ದು, ಎಕೋ ಫ್ರೆಂಡ್ಲಿಯಾಗಿ. ಅದರೊಳಗಡೆ ನೀವು ಬಲ್ಬ್ಸ್ಗಳನ್ನ ನೋಡ್ಬೋದು. ಸೊ ಇದು ನೈಟಲ್ಲಿ ಲೈಟ್ಸ್ ಆನ್ ಮಾಡಿದಾಗ ಟ್ರೀ ಫುಲ್ಲು ಕಲರ್ಫುಲ್ಲಾಗಿ ಕಾಣುತ್ತೆ. ಎಸ್, ನಾವಿವಾಗ ಹೋಗ್ತಾ ಇದ್ದೀವಿ ಬಗ್ಗಿನಲ್ಲಿ. ನನಗೆ ಬಗ್ಗಿ ನೋಡಿದ್ರೆ ಝೂಗೆ ಹೋದಾಗ ಮಕ್ಳ ಜೊತೆ ಹೋಗಿದ್ವಲ್ಲ ಅದೇ ನೆನಪಾಗುತ್ತೆ. I'll go sit next to Sanya. तीन लोग बैठिए, 3 लोग। Hi Sanya. 1 लोग और आ जाइए। 3 लोग आराम से आ जाइए। जय श्री राम। ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್.
Look, Sanya. See here. ನಿನ್ನಷ್ಟ ನೆಮ್ಮದಿಯು ಎಲ್ಲಿಗೂ ರಾಮ ರಾಮ ರಾಮ. ಎಲ್ಲರೂ ನೋಡಿ ಈಗ. ಒಂದು 5-10 ಮಿನಿಟ್ಸ್ ಟು 15 ಮಿನಿಟ್ಸ್ ವೆಯ್ಟ್ ಮಾಡಿದ್ಮೇಲೆ ನಮ್ಮ ಬಗ್ಗಿ ಬಂತು. ನಾವು ಈ ಬಗ್ಗಿನ ಕಂಪ್ಲೀಟ್ಲಿ ನಮಗೆ ಅಂತ ಬುಕ್ ಮಾಡ್ಕೊಂಬಿಟ್ಟಿದ್ವಿ. ಸೊ ಅವತ್ತಿನ ದಿನಕ್ಕೆ ನಾವು ಅಯೋಧ್ಯದಲ್ಲಿ ಏನೇನು ಓಡಾಡಬೇಕಿತ್ತೋ ಅದೆಲ್ಲನೂ ಈ ಬಗ್ಗಿಯಲ್ಲೇ ಮಾಡ್ತಾರೆ. ಆ್ಯಂಡ್ ನಾನು ನಿಮಗೆ ಹೇಳ್ದಂಗೆ ಸ್ಟ್ರೀಟ್ ಲೈಟ್ಸಲ್ಲಿ ನೋಡಿ ಅದು ಗಂಟೆ ಥರ ಎಲ್ಲ ಇದೆ, ಬಲ್ಪಿಂದು ಸಿಸ್ಟಮ್ ಎಲ್ಲ. Too crowdy here. ನಾವು ಅಯೋಧ್ಯ ರಾಮ ಮಂದಿರ ದರ್ಶನ ಮಾಡಲಿಕ್ಕೆ ಅಂತ ಬರ್ತಾ ಇದ್ದೀವಿ ಈಗ. ಬಟ್ ಹೆವಿ ಕ್ರೌಡ್ ಇದೆ. ಏನು ಕೇಳಿಸ್ತಿದೆಯೋ ಬಿಡ್ತಿದೆಯೋ ಒಂದು ಅರ್ಥ ಆಗ್ತಾ ಇಲ್ಲ. ಬಟ್ ಇಲ್ಲಿ ವೀಲ್ ಚೇರ್ ಆಪ್ಷನ್ಸ್ ಇದೆಯಾ ಅಂತ ಕೇಳ್ತಾ ಇದ್ವಿ. ಬಿಕಾಸ್ ಸೀನಿಯರ್ ಸಿಟಿಸನ್ಸ್ ಇದ್ದಾರೆ ಅವ್ರಿಗೆ ಅಂತ ವಿಚಾರಿಸ್ತಾರೆ. ಸೊ ಇಲ್ಲಿ ವೀಲ್ ಚೇರ್ ಆಪ್ಷನ್ಸ್ ಕೂಡ ಅವೈಲಬಲ್ ಇದೆ. ನಾವು ಮಾರ್ನಿಂಗ್ಗೆ ಆಫ್ಟರ್ನೂನ್ ಹೋದಾಗ ಬೇಡ ನಾವು ವಿಚಾರಿಸಿದ್ವಿ, ಬಟ್ ಬೇಡ ಅಂತ ಹೇಳಿದ್ರು ಅಜ್ಜಿ ಮತ್ತು ತಾತ. ಸೊ ಹಾಗಾಗಿ ನಾವು ನಡ್ಕೊಂಡೇ ಹೋದ್ವಿ. ಈಗ ನಾವು ಆಪೋಸಿಟ್ ಅವರಲ್ಲಿ ಕೇಳಿದ್ರೆ ಅಲ್ಲಿ ತೋರಿಸ್ತಿದಾರಲ್ಲ, ಅಲ್ಲಿ ಸ್ಟ್ರೈಟ್ ಒಂದು ನಾನೇನು ಆ್ಯರೋ ಮಾರ್ಕ್ ತೋರಿಸ್ತಿದ್ದೀನಲ್ಲ, ಅಲ್ಲಿ ವೀಲ್ ಚೇರ್ ಅಸಿಸ್ಟೆನ್ಸ್ ಎಲ್ಲ ನಮಗೆ ಸಿಗುತ್ತೆ. ಅಯೋಧ್ಯ ಜರ್ನಿಗೆ ದೇವಸ್ಥಾನಕ್ಕೆ ಕ್ಯೂ ಸ್ಟಾರ್ಟ್ ಆಯಿತು. ಮಮ್ಮಿ ನನಗೆ ಕ್ಯೂ ಸಿಸ್ಟಮ್ನ ಮಾಡಿದ್ದಾರೆ. ಅಲ್ಲಿ ಹಿಂದೆಯಿಂದ ಹಿಂದೆ ತನಕ ಕ್ರೌಡ್ ಇಲ್ದರೆ ಕ್ಯೂ ಅಲ್ಲಿ ಹೋಗೋ ಥರನೇ ಮಾಡಿದ್ದಾರೆ. ಆ್ಯಕ್ಚುಲಿ ದರ್ಶನ ಮಾಡಿ ಬಂದು ವಾಚ್ಗೆ ಹೋಗ್ಬಿಟ್ಟಿದ್ದೀವಿ. ದರ್ಶನಕ್ಕೆ ಅಂತ ಹೋಗುವಾಗ ಹೆವಿ ಬಿಸಿಲಿತ್ತು. ಮುಗಿಸ್ಕೊಂಡು ನಾವು ಅರ್ಧ ದಾರಿಲಿದ್ದಾಗಲೇ ಮಳೆ ಜೋರಾಗಿ ಶುರುವಾಗೋಯ್ತು. ಸೊ ಮಳೆಲೇ ನೆನ್ಕೊಂಡು ನಾವು ಇವಾಗ ಲಂಚ್ ಮಾಡೋಣ ಅಂತ ಬಂದಿದ್ದೀವಿ. ನನ್ನ ಟೀಮ್ ಎಲ್ಲ ಇಲ್ಲೇ ಇದೆ. ನಾವೆಲ್ಲ ಫ್ಯಾಮಿಲಿ ಪೂರ್ತಿ ಇಲ್ಲೇ ಇದ್ದೀವಿ. ಸಾನಿಯಾ, how are you feeling, Sanya? Wet. Fully wet, fully rainy. Did you like the trip? Yeah. But it is dirty, na? So I have to maintain cleanliness, right? Okay. We'll have something and go now. ಟೆಂಪಲ್ ಆಪೋಸಿಟಲ್ಲೇ ಮುಂಬೈ ಎಕ್ಸ್ಪ್ರೆಸ್ ಅಂತ ಇದೆ. ಸೊ ಅಲ್ಲಿ ನಮಗೆ ನಾವು ಸ್ನ್ಯಾಕ್ಸು ಅಥವಾ ಲಂಚೋ ಮಾಡೋಣ ಅಂತ ಹೋಗಿದ್ದು ನಾವು. ತುಂಬಾ ಚೆನ್ನಾಗಿತ್ತು. ಅಲ್ಲಿ ನಾವು ಸ್ಯಾಂಡ್ವಿಚ್ಚು ಮತ್ತು ಪಾವ್ ಭಾಜಿ, ಬೇಲ್ಪುರಿ, ಸ್ನ್ಯಾಕ್ಸ್ ಥರ ತೊಗೊಂಡ್ಬಿಟ್ವಿ. ಬಿಕಾಸ್ ಅದು ಲಂಚ್ ಟೈಮು ಅಲ್ಲ, ಸ್ನ್ಯಾಕ್ಸ್ ಟೈಮು ಅಲ್ಲ ಅನ್ನೋ ಟೈಮಲ್ಲಿತ್ತು. ಸೊ ನಾವು ಮುಂಬೈ ಸ್ಪೆಷಲ್ಸ್ ಚೆನ್ನಾಗಿರುತ್ತೆ ಅಲ್ವಾ ಅಂದ್ಬಿಟ್ಟು ಅದನ್ನೇ ತೊಗೊಂಡ್ವಿ. ಆ್ಯಂಡ್ ಲಿಟ್ರಲಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಎಲ್ಲ ಚೆನ್ನಾಗಿ ಮಳೆಯಲ್ಲಿ ನೆಂದಿದ್ವಿ. ಹೆವಿ ಹೊಟ್ಟೆ ಹಸ್ತಿತ್ತು ಎಲ್ಲರಿಗೂ ಕೂಡ. ಸೊ ಹಾಗಾಗಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ತಿಂದ್ವಿ. ಐ ಥಿಂಕ್ 2 ಚೀಸ್ ಪಾವ್ ಭಾಜಿ ಆರ್ಡ್ರ್ ಮಾಡಿದ್ವಿ, 1 ಮಾತ್ರ ನಾರ್ಮಲ್ ರೆಗ್ಯುಲರ್ ಆರ್ಡರ್ ಮಾಡಿದ್ವಿ. ಸೊ ಡ್ಯಾಡಿ ಮತ್ತು ಅಂಕಲು, ಆಂಟಿ ಅವ್ರುಗಳೆಲ್ಲ ಅಲ್ಲಿ ಇದು ಮಾಡ್ತಾಯಿದ್ರು. ಸೊ ನಾವೆಲ್ಲ ಇಲ್ಲಿ ಒಳಗಡೆ ನಿಂತ್ಕೊಂಡಿದ್ವಿ, ನಾವು, ಆಂಟಿ, ಸಾನಿಯಾ ಎಲ್ಲರೂ. ಇಲ್ಲಿ ನೋಡ್ತಾ ಇರ್ಬೋದು ಆಂಟಿ ನಮಗೆ ಅಂತ ಪಾವ್ ಭಾಜಿನ ತೊಗೊಂಡು ಬರ್ತಾ ಇದ್ದಾರೆ. ನಾನು, ಆಂಟಿ, ಸಾನಿಯಾ ಎಲ್ಲ ಇಲ್ಲಿ ಮೇಲ್ಗಡೆ ವೆಯ್ಟ್ ಮಾಡ್ತಾ ಇದ್ವಿ. ಎಲ್ಲ ಒಂದೇ ಕಡೆ ಕ್ರೌಡ್ ಆಗೋದು ಇತ್ತು ಅಂತ. Pav Bhaji gonna come now. Where is Sankiran? ನಮ್ದು ಬರಲೇ ಇಲ್ವಲ್ಲ ಸ್ಯಾಂಡ್ವಿಚಾ? ಕಿರಣ 2 ಬಂತು ನೋಡು. ಗ್ರಿಲ್ಗೆ ಇಟ್ಟಿದ್ದಾರೆ. ನಮ್ದಲ್ಲಿ ಅಲ್ಲಿ 2 ಇಟ್ಟಿದ್ದಾರೆ, ಇನ್ನೊಂದು ಹಂಗೆ 2 ಗ್ರಿಲ್ಗೆ ಇಟ್ಟಿದ್ದಾರೆ, ಅಲ್ಲಿ ಒಂದು ಮೇಲಿದೆ. Yes, we are traveling in this buggy. ಅಯೋಧ್ಯ ಟ್ರಿಪ್ ಪೂರ್ತಿ ಈ ಬಗ್ಗಿಯಲ್ಲೇ ಮಾಡ್ತಾ ಇರೋದು ನಾವು. ಸೊ ಅಜ್ಜಿ ಮತ್ತು ಒಬ್ಬರು ತಾತ ಅಲ್ಲೇ ಕೂತಿದ್ದಾರೆ. ಆ್ಯಕ್ಚುಲಿ ನಾವು ಮಳೆ ಬರ್ತಿದೆ ಅಂತ ನಾವು ಕರ್ಕೊಂಬಂದಿಲ್ಲ. ಸೊ ನನ್ನ ತಮ್ಮ ಪಾರ್ಸಲ್ ತೊಗೊಂಡೋಗಿ ಕೊಟ್ಟು ಬರ್ತಾ ಇದ್ದಾನೆ. ಆ್ಯಕ್ಚುಲಿ ಚಿನ್ನಕ್ಕೆ ಅಂತ ಬಂದಿದ್ವಿ. ಉಡುಪಿ ಎಕ್ಸ್ಪ್ರೆಸ್ ಅಂತ ಒಂದು ಹೋಟೆಲಿಗೆ ಬಂದಿದ್ವಿ. ಸೊ ಈ ಬಗ್ಗಿಯಲ್ಲೇ ನಾವೇನೇನು ಪ್ಯಾಕೇಜ್ನ ತೊಗೊಂಡು ಕಂಪ್ಲೀಟ್ ಬಗ್ಗೆ ನಾವೇ ಬುಕ್ ಮಾಡ್ಕೊಂಡಿದ್ದೀವಿ.
ಇಲ್ಲಿ ಆ್ಯಕ್ಚುಲಿ ಆಟೋಸ್, ಎಲೆಕ್ಟ್ರಿಕ್ ಆಟೋಸ್, ಬಗೀಸ್ ಇವೇ ಜಾಸ್ತಿ ಇರುತ್ತೆ ಇಲ್ಲಿ. ಸೊ ದಿಸ್ ಈಸ್ ದ ಬಗ್ಗಿ ನಾವು ಬುಕ್ ಮಾಡ್ಕೊಂಡಿರೋಂತಹದ್ದು. ಸೊ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾವು ಟೆಂಪಲ್ಗೆ ಕುರ್ತಾಸ್ನ ವೇರ್ ಮಾಡೋದು ಬೆಸ್ಟು, ಬಿಕಾಸ್ ದ್ಯಾನ್ ಜೀನ್ಸ್ ಆ್ಯಂಡ್ ಆಲ್ ಕುರ್ತಾ ಇಸ್ ಅ ಗುಡ್. ಪಾಕೆಟ್ ಇರೋ ಕುರ್ತಾಸ್ ಯೂಸ್ ಮಾಡೋದು ಬೆಟರ್, ಯಾಕೆಂದರೆ ಬ್ಯಾಗ್ಸ್ ಎಲ್ಲ ಅಲೋ ಮಾಡಲ್ಲ, ಅದನ್ನು ಲಾಕರಲ್ಲಿ ಇಟ್ಟೋಗ್ಬೇಕಾಗತ್ತೆ. ಸೊ ಜಸ್ಟ್ ಆಧಾರ್ ಕಾರ್ಡು ನಾವು ತೊಗೊಂಡು ಎಲ್ಲ ಕಡೆ ಓಡಾಡಬೇಕಾಗತ್ತೆ. ಆ್ಯಂಡ್ ಎಲ್ಲೂ UPI ಇರಲ್ಲ ನಮಗೆ ಟೆಂಪಲ್ ಒಳಗಡೆ ಎಲ್ಲ. ಸೊ ನಾವು ಅದಕ್ಕೆ ಕ್ಯಾಶ್ ಇಟ್ಕೊಂಡ್ರೆ ಬೆಟರ್. ಸೊ ಪಾಕೆಟ್ಸ್ ಇರುವಂತಹ ಡ್ರೆಸ್ಸಸ್ನ ವೇರ್ ಮಾಡಿದ್ರೆ ನಾವು ತುಂಬ ಬೆಟರ್ ಆಗಿರುತ್ತೆ. ಸೊ ಇದು ತಿಂದು ಎಲ್ಲ ಆದಮೇಲಿನ ನಾವು ಹನುಮಗರಿ ಅನ್ನೋ ಕಡೆ ಹೋಗಿದ್ವಿ ನಾವು. ತುಂಬ ಅಂದರೆ ತುಂಬ ಸಂಧಿಯಲ್ಲಿದೆ ಅದು, ಬಟ್ ಈ ಸಂಧಿಲಿ ಹೋಗ್ಬೇಕಾದ್ರೆ ನಮಗೆ ಕ್ಲೆನ್ಲಿನೆಸ್ ಥರ ಇಲ್ಲ ಅನ್ನೋ ಥರ ಅನಿಸುತ್ತೆ. ಬಟ್ ಹೋದ್ಮೇಲಿಂದ ಒಂದು ಕಡೆ ಹಳೇ ಬಿಲ್ಡಿಂಗ್ಸ್ ಥರ ಎಲ್ಲ ಕಾಣುತ್ತೆ, ಚೆನ್ನಾಗುತ್ತೆ. ಹೆವಿ ಕ್ರೌಡ್ ಇತ್ತು ಕೂಡ. ಆ್ಯಂಡ್ ಇಲ್ಲೆಲ್ಲ ಸಿಸ್ಟಮ್ ಏನಪ್ಪ ಅಂದರೆ, ಈ ಥರ ಹೂವು ಮಾರೋರ ಹತ್ರನೇ ಕೆಳಗಡೆ ಸ್ಲಿಪ್ಪರ್ನ ಬಿಡಿಸ್ಕೋತಾರೆ ಅವರು, ಆದರೆ ಅದಕ್ಕೆ ದುಡ್ಡು ಚಾರ್ಜ್ ಮಾಡಲ್ಲ. ಬಟ್ ಹೂವು ಏನಾದರೂ ತೊಗೊಳ್ಳಿ ಅಂತ ಹೇಳ್ತಾರೆ. ಸೊ ನಾವು ಹಾಗೆ ಹೂವನ್ನ ತೊಗೊಂಡು ದೇವಸ್ಥಾನಕ್ಕೆ ಎಂಟ್ರಿ ಆದ್ವಿ. ಒಂದು ಫ್ಯೂ ಸ್ಟೆಪ್ಸ್ ಇದೆ, ಮೇ ಬಿ ಒಂದು 30 to 40 ಅಲ್ಲ ಅಂದರೆ ಒಂದು 50 ಸ್ಟೆಪ್ಸ್ ಇರ್ಬೋದು ಅಷ್ಟೇ. ಒಳಗಡೆ ನೋಡೋಕೆ ಸ್ವಲ್ಪ ಡಿಫ್ರೆಂಟಾಗಿ ಅನಿಸುತ್ತೆ, ಬಿಕಾಸ್ ಸೌತ್ ಇಂಡಿಯನ್ ಸ್ಟೈಲಲ್ಲಿರೋ ಸ್ವಲ್ಪ ಬೇರೆ ಥರ ಇರುತ್ತಲ್ಲ, ನೋಡೋಕೆ ಚೆನ್ನಾಗಿದೆ. ಅಲ್ಲಿ ಮೇನ್ ಆಂಜನೇಯನ ದೇವಸ್ಥಾನ ನೋಡಿದ್ಮೇಲೆ ಅಕ್ಕಪಕ್ಕ ಕೆಲವೊಂದು ದೇವ್ರುಗಳಿದೆ, ನರಸಿಂಹಸ್ವಾಮಿ, ಇನ್ನೊಂದಷ್ಟೆಲ್ಲ ಶಿವಲಿಂಗ, ಪಾರ್ವತಿ ಇವೆಲ್ಲ ಇದೆ. ಸೊ ಇದೆಲ್ಲ ಆದಮೇಲಿಂದ ಅಲ್ಲಿ ನಮಗೆ ಒಂದು ಪ್ರಸಾದ ಅಂತ ಕೊಟ್ಟರು. ಯಾರಿಗೋ ಕೊಡ್ತಿದ್ದೆ, ನಮಗೂ ಒಂದು ಲಡ್ಡು ಥರ ಕೊಟ್ಟರು. ಇದೇ ಬೇಸನ್ ಲಾಡು. ನಾವು ಯೂಶ್ವಲಿ ತಿನ್ನೋ ಬೇಸನ್ ಲಾಡು ಥರ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು, ಲೈಕ್ ಶುಗರ್ ಕ್ರಂಚಿಯಾಗಿ ಸಿಗೋ ಥರ ಇತ್ತು. ಸೊ ನಾವು ಎನಿಹೋ ಇಲ್ಲಿಗೆ ಬಂದಿದ್ದೀವಲ್ವಾ ಅಂದ್ಬಿಟ್ಟು ಎಲ್ಲರೂ ಒಂದು 2 kg 1 kg ಏನೋ ಪಾರ್ಸಲ್ ಥರ ಹಿಂಗೆ ಪ್ಯಾಕ್ ಮಾಡಿಸ್ಕೊಂಡ್ವಿ ನಾವು. ಸೊ ದಟ್ ನಾವು ಕೂಡ ಇಲ್ಲಿ ಬಂದವ್ರಿಗೆ ಪ್ರಸಾದ ಹಂಚ್ಬೋದು ಮನೇಲಿ ಅಂತ 1 kgದು 3 ಏನೋ ಪ್ಯಾಕ್ ಮಾಡಿಸ್ಕೊಂಡ್ವಿ ನಾವು. ಬಟ್ ಟೇಸ್ಟ್ ವಾಸ್ ಅಲ್ಟಿಮೇಟ್. ನಾನು ಆ್ಯಕ್ಚುಲಿ ಶುಗರ್ ಸ್ವೀಟ್ಸ್ ಎಲ್ಲದರಲ್ಲೂ ಡಯಟಲ್ಲಿ ಇದ್ದೆ ನಾನು, ಬಟ್ ಟ್ರಿಪ್ಪಲ್ ತಿಂತೀನಿ ಅಂದ್ಕೊಂಡಿದ್ದಲ್ಲ. ಸೊ ಚೆನ್ನಾಗಿ ತಿಂದಿದ್ದೆ ಮಾತ್ರ. ಈ ಒಂದು ಸ್ವೀಟ್ ಮಾತ್ರ ತುಂಬಾ ಇಷ್ಟ ಆಯಿತು ನನಗೆ. ಆಮೇಲೆ ಡ್ರೈ ಫ್ರೂಟ್ಸ್ದು ಏನೇನೋ ಆಯಿತು, ಬಟ್ ಅವನ್ನೆಲ್ಲ ನಾವೇನು ತೊಗೊಳಕ್ಕೆ ಹೋಗಲಿಲ್ಲ. ಆ್ಯಂಡ್ ಇದು ಸ್ಟ್ರೀಟ್ಸ್ ಅಯೋಧ್ಯ ದೇವಸ್ಥಾನದ ಪಕ್ಕ, ಆಮೇಲೆ ಹನುಮಗರಿ ಪಕ್ಕ ಏನೇನಿದೆಯಲ್ಲ ಅದು ಸ್ಟ್ರೀಟ್ಸ್ ನೋಡಲಿಕ್ಕೆ ಈ ಥರ ಇದೆ. ಸೊ ನಾವು ಬಗ್ಗಿಯಲ್ಲೇ ಪೂರ್ತಿ ಟ್ರಾವೆಲ್ ಮಾಡಿದ್ದು. ನಾವು ಇವಾಗ ಎಲ್ಲಿಗೆ ಹೋಗ್ತಿದ್ದೀವಪ್ಪ ಅಂತಂದರೆ ಸರಯೂ ನದಿ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ಏನು ಮಾಡ್ತೀವಿ ಅನ್ನೋದನ್ನ ನೆಕ್ಸ್ಟ್ ಇನ್ನೊಂದು ವ್ಲಾಗ್. ಯಾವುದೋ ಮಹರ್ಷಿ ತುಳಸಿ ಉದ್ಯಾನ, ತುಳಸಿ ತೋಟ, ಅಯೋಧ್ಯ ತುಳಸಿ ತೋಟ, ನಾಟ್ ಚನ್ನಪಟ್ಟಣ. ಸೊ ಅದಾದಮೇಲೆ ಇಲ್ಲೊಂದು ವೀಣೆ ಕೂಡ ಆಯಿತು. ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿತ್ತು, ತುಂಬ ದೊಡ್ಡದಾಗಿತ್ತು. ಫೋಟೋದಲ್ಲಿ ಅದೆಷ್ಟು ದೊಡ್ಡದಾಗಿ ಅಥವಾ ವೀಡಿಯೋದಲ್ಲಿ ಅದೆಷ್ಟು ದೊಡ್ಡದಾಗಿ ಕಾಣಿಸ್ಲಿ ಗೊತ್ತಿಲ್ಲ, ತುಂಬಾ ದೊಡ್ಡದಾಗಿತ್ತು. ಆ್ಯಂಡ್ ನಾನು ಸ್ಟ್ರೀಟ್ಸ್ನ ಹೇಳ್ದಂಗೆ ಇಲ್ಲಿ ನೋಡ್ಬೋದು, ಮುಂದೆ ನಿಮಗೆ ಲೈಟಿಂಗ್ಸ್ ಎಲ್ಲ ಕಾಣ್ತಿರ್ಬೋದು, ಹೇಗೆ ಮಾಡಿದ್ದಾರೆ, ಒಂದು ಚಂದ್ರ ಥರ ಕಾಣಂಗೆ ಮಾಡಿದ್ದಾರೆ. ಸೊ ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇದ್ರ ಕಂಟಿನ್ಯೂಷನ್ ವ್ಲಾಗ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಅಲ್ಲಿ ತನಕ ಪ್ಲೀಸ್ ಕೀಪ್ ವಾಚಿಂಗ್. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಸಪೋರ್ಟ್ ಮಾಡಿ. ಬಾಯ್ ಬಾಯ್, ಸಿ ದ ನೆಕ್ಸ್ಟ್ ವ್ಲಾಗ್.